ನಮಸ್ಕಾರ ಎಲ್ರಿಗೂ. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಸ್ಪೆಷಲ್ ಆದಂತಹ ಕಟ್ಟಿನ ಸಾರು ಹೇಗೆ ಮಾಡೋದು ಅಂತ ಹಂತ ಹಂತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ಮನೆಯಲ್ಲಿ ಸಿಗೋ ಪದಾರ್ಥಗಳಿಂದಲೇ ನಾವು ತುಂಬಾನೇ ಟೇಸ್ಟಿ ಆಗಿರುವ ಕಟ್ಟಿನ ಸಾರನ್ನ ಮಾಡ್ಕೋಬಹುದು. ಹಾಗಾದ್ರೆ ಬನ್ನಿ ಕಟ್ಟಿನ ಸಾರು ಹೇಗ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಕಟ್ಟಿನ ಸಾರು ಮಾಡೋಕೆ ಬೇಕಾಗುವ ಪದಾರ್ಥಗಳು: ಸ್ವಲ್ಪ ಹುಣಸೆ ಹಣ್ಣು, 2 ಸ್ಪೂನ್ ಆಗುವಷ್ಟು ಮಸಾಲಾ ಚಿಲ್ಲಿ ಪೌಡರ್, ಸ್ವಲ್ಪ ಕರಿಬೇವು, ಜೀರಿಗೆ, ಸಾಸಿವೆ, ಸ್ವಲ್ಪ ದಾಲ್ಚಿನ್ನಿ, ಸ್ವಲ್ಪ ಲವಂಗು ಮತ್ತೆ ಸ್ವಲ್ಪ ಮೆಣಸು, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಹೋಳಿಗೆ ಮಾಡೋಕೆ ಬೇಳೆನ ಕುದಿಸ್ತೀವಿ, ಅದರಿಂದ ತೆಗೆದಿರುವಂತಹ ನೀರಿಂದ ನಾವು ಕಟ್ಟಿನ ಸಾರನ್ನ ಮಾಡ್ತಾ ಇದ್ದೀವಿ. ಇದರಿಂದ ಹೋಳಿಗೆ ಹೇಗ್ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ. ನಮ್ಮ ಚಾನಲ್ಗೆ ಬಂದು ಖಂಡಿತ ನೀವು ಆ ವಿಡಿಯೋನ ನೋಡಿ. ಇವಾಗ ಗ್ಯಾಸ್ ಮೇಲೆ ಸ್ವಲ್ಪ ಕೊಬ್ಬರಿನ ಸುಡಬೇಕು. ಪೂರ್ತಿಯಾಗಿ ಈ ರೀತಿಯಾಗಿ ಕಪ್ಪಗಾಗಬೇಕು. ಕೊಬ್ಬರಿ ಎಲ್ಲ ಚೆನ್ನಾಗಿ ಸುಡಬೇಕು. ಇದಾದ್ಮೇಲೆ ದಾಲ್ಚಿನ್ನಿ, ಲವಂಗು ಮತ್ತು ಮೆಣಸು ಇದನ್ನ ಸಣ್ಣ ಪುಡಿಯಾಗಿ ಮಾಡಬೇಕು. ಇದನ್ನ ನೀವು ಮಿಕ್ಸಿಯಲ್ಲೂ ಮಾಡ್ಕೋಬಹುದು, ಆದರೆ ಈ ರೀತಿಯಾಗಿ ನೀವು ಕಲ್ಲಲ್ಲೇ ಕುಟ್ಟಿದ್ರೆ ತುಂಬಾನೇ ಟೇಸ್ಟಿ ಬರುತ್ತೆ. ಈ ರೀತಿಯಾಗಿ ಪೌಡ್ರಾಗಿ ಮಾಡ್ಕೋಬೇಕು. ಇವಾಗ ಬೆಳ್ಳುಳ್ಳಿ ಕೂಡ ಪೇಸ್ಟ್ನ ಮಾಡಬೇಕು. ಮತ್ತು ನಾವು ಸುಟ್ಟಿರುವಂತಹ ಕೊಬ್ಬರಿ ಕೂಡ ಈ ರೀತಿಯಾಗಿ ಪೇಸ್ಟ್ನ ಮಾಡ್ಕೋಬೇಕು. ಇವಾಗ ಸುಟ್ಟಿರುವಂತಹ ಈರುಳ್ಳಿನ ಕೂಡ ಪೇಸ್ಟ್ ಅನ್ನಾಗಿ ಮಾಡ್ಕೋಬೇಕು. ಈಗ ನಾನು ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಇಟ್ಟಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದರಲ್ಲಿ ಜೀರಿಗೆ, ಸಾಸಿವೆನ ಹಾಕೊಳ್ತಾ ಇದ್ದೀನಿ. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಕರಿಬೇವನ್ನ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಬೆಳ್ಳುಳ್ಳಿನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಫ್ರೈ ಮಾಡ್ಕೋಬೇಕು. ಈಗ ಪೇಸ್ಟ್ ಮಾಡಿರುವ ಈರುಳ್ಳಿ ಮತ್ತೆ ಒಣ ಕೊಬ್ಬರಿ ಮತ್ತೆ ಮಸಾಲಾ ಪೌಡರ್ನ ಹಾಕೊಳ್ತಾ ಇದ್ದೀನಿ. ಇದನ್ನ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡ್ಕೋಬೇಕು. ಇವಾಗ ನಾನಿಲ್ಲಿ 2 ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಮಸಾಲಾನ ಹಾಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಖಾರ ಏನಾದ್ರೂ ಬೇಕಾದ್ರೆ ನೀವು ಜಾಸ್ತಿನೇ ಆಡ್ ಮಾಡ್ಬೋದು. ಹುಣಸೆ ಹಣ್ಣಿನ ನೀರ್ನ ಹಾಕೊಳ್ತಾ ಇದ್ದೀನಿ. ನಾವು ಆವಾಗಲೇ ನೆನೆಸಿಟ್ಟಿದ್ವಿ ಹುಣಸೆ ಹಣ್ಣನ್ನ, ಅದನ್ನ ನೀರ್ನ ಇದ್ರಲ್ಲಿ ಹಾಕ್ತಾ ಇದ್ದೀನಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನೀರ್ನ ಹಾಕೊಳ್ಬೇಕು. ನಾನಿಲ್ಲಿ 2 ರಿಂದ 3 ಗ್ಲಾಸ್ ಆಗುವಷ್ಟು ನೀರ್ನ ಹಾಕೊಳ್ತಾ ಇದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸ್ವಲ್ಪ ಬೆಲ್ಲನ ಹಾಕಿ ಇದನ್ನ ಕುದಿಸ್ಕೋಬೇಕು. ಇದ್ರ ಮೇಲ್ಗಡೆ ಮುಚ್ಚಿ 10 ರಿಂದ 15 ನಿಮಿಷ ಕುದಿಸ್ಕೋಬೇಕು. 10 ರಿಂದ 15 ನಿಮಿಷ ಆಗಿದೆ ನಾವು ಕುದಿಸೋಕಿಟ್ಟು. ನೋಡಿ ಚೆನ್ನಾಗಿ ಕುದೀತಾ ಇದೆ. ನೀವು ಎಷ್ಟು ಕುದಿಸ್ತೀರಾ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ನಾವು ಬೇಳೆಯಿಂದ ತೆಗೆದಿರುವ ನೀರ್ನ ಇದ್ರಲ್ಲಿ ಹಾಕೊಳ್ತಾ ಇದ್ದೀನಿ. ಇದಕ್ಕೆ ಕಟ್ ಅಂತ ಕರೀತಾರೆ. ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಫೇಮಸ್ ಆಗಿರುವ ರೆಸಿಪಿ ಇದು. ಮತ್ತೆ 10 ರಿಂದ 15 ನಿಮಿಷ ಕುದಿಸ್ಬೇಕು. ಇದು ಮಾಡೋದು ತುಂಬಾನೇ ಸುಲಭ ಇದೆ ಮತ್ತೆ ಬೇಗನೆ ಆಗುತ್ತೆ. ಇದರಿಂದ ತುಂಬಾ ಉಪಯೋಗ ಕೂಡ ಇದೆ. ಜ್ವರ ಏನಾದ್ರೂ ಬಂದ್ರೆ ಈ ರೀತಿಯಾದಂತ ನೀವು ಕಟ್ಟಿನ ಸಾರು ಮಾಡ್ಕೊಂಡು ಕುಡಿದ್ರೆ ತುಂಬಾನೇ ಒಳ್ಳೆಯದು. ಎಲ್ರಿಗೂ ಇಷ್ಟವಾಗುವ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವ ಕಟ್ಟಿನ ಸಾರು ರೆಡಿಯಾಗಿದೆ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಖಂಡಿತ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನಿಮ್ ಕಡೆ ಈ ರೆಸಿಪಿಗೆ ಏನಂತ ಕರೀತಾರೆ ಅಂತಾನು ಕೂಡ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ರುಚಿಯಾದ ಅಡಿಗೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.